ಇಲ್ಲ ಆದರೂ ಮುಂಚೆಯಿಂದಲೇ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು, ಮುಖ್ಯಮಂತ್ರಿಗಳು. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂಥ ಅವಕಾಶ ಸಿಕ್ಕಿದೆ. ಖಾತೆ ಬಗ್ಗೆ ಅಸಮಾಧಾನ ಬೇರೆ ಖಾತೆ ಬೇಕಾಗಿತ್ತು ಮಾಡಿದ್ರೆ ಅದನ್ನು ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಈಗ ಸಿಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಇದು ನೀವು ಸಮಾಧಾನ? ಹಾಂ, ಖಂಡಿತವಾಗಿದೆ. ಯಾಕಂದರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ ಸಕ್ಸಸ್ಫುಲ್ಲಾಗಿ. ಇದನ್ನೇ ಕೊಟ್ಟರೆ ಇರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಮುಂದಿನ ಪ್ಲ್ಯಾನ್ಸ್ ಸಾಕಷ್ಟು ನಮ್ಮ ಮುಂದಿದೆ. ಬ್ರಿಡ್ಜಸ್ ಇದೆ, ಇನ್ನೂ ಹೊಸ ರಸ್ತೆ ಮಾಡಬೇಕು, ಬೆಳಗಾವಿ ಫ್ಲೈಓವರ್ ಮಾಡಬೇಕು, ಸುಮಾರು ಹೊಸ ಯೋಜನೆಯನ್ನು ಇನ್ನೂ ಪ್ರಾರಂಭಿಕ ಹಂತದಲ್ಲಿದ್ದಾರೆ. ಇದರಿಂದ ಅವ್ರು ಇನ್ನೂ ಫಾಸ್ಟಾಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ನಡುಕಲು ಇದಕ್ಕೆ ಭಾರತ್ ಜೋಡೋ ಯುವಕ ಇದಕ್ಕೆ ಸಂಘಕ್ಕೇನು 10 ಲಕ್ಷ ಭಾರ ಆಗ್ತದೆ ಅಂತಿದ್ರೆ ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿರ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲು ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡೋದ್ರು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ, ನಾವು ಈಗ ಕೊಟ್ಟಿದ್ದು ಅದಕ್ಕೆ 1,000 ಕೋಟಿ. ಅದೇನು ದೊಡ್ಡದು ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಎಲ್ಲಿ ಅದನ್ನೇ ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ, ನಮ್ಗೆ ಹೊರೆ ಕೂಡ ಆಗಲು ಅಂತ ಹೇಳಿದ್ವಿ. ಈಗ ಸಂಘಟನೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಬರೀ ಒಬ್ಬರೇ ಮಂತ್ರಿ ಕೊಟ್ಟಾರೆ. ಹಿಂದೆ 3 ಜನ ಇದ್ರು ಕೊಡ್ತಾರೆ. ಇನ್ನೂ 2ನೇ ಹಂತಕ್ಕೆ ಮಾಡ್ತಾರೆ. 2ನೇ ಹಂತ ಬೇಗ ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀನಿ. ಇನ್ನೂ ಎಷ್ಟು ಬರ್ಬೋದು ಸರ್? ಕನಿಷ್ಠ 1 ಹಂತಕ್ಕೆ ಕೊಡಲೇಬೇಕು, ಕೊಡಲೇಬೇಕು. ಇನ್ನೂ 2 ಸ್ಥಾನ ಬೇಕಂತ ಬೇಕೇ ಇದೆ ಸರ್. ಆಮೇಲೆ ಅಲ್ಪಸಂಖ್ಯಾತರೆಲ್ಲ ರಾಜಶೇಖರ್ ಅವ್ರಿಗೆ ಖಂಡಿತ 1 ಹಂತಿ ಕೊಡ್ತಾರೆ. 3ನೇದ್ದು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಲೇಟ್ ಆಗ್ಬೋದ? ಇಲ್ಲ, ಬೇಗ ಮಾಡಬೇಕಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಹಾಂ, ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 20 ಮಂದಿ ಮಂತ್ರಿಗಳಿಲ್ಲದೆ ಸರ್ಕಾರ ಕಷ್ಟ. ಅಧಿವೇಶನ ಫೈನಲ್ ಆಗಿದೆ ಸರ್, ಮಳೆಗಾಲ ಅಧಿವೇಶನ ಇದು ಫೈನಲ್ ಆಗಿಲ್ಲ, ಎಲ್ಲಿ ಮಾಡಬೇಕಂತ ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಏನೋ ಬೆಳಗಾವಿ ಮಾಡಬೇಕು, ಜುಲೈ 13 ಮಾಡಬೇಕು ಅಂತ ಏನೋ ಆಗಿತ್ತು. ಯಾವಾಗ ಚರ್ಚೆ ನಡೀತಾ? ಈಗ ಹೊಸ ಮುಖ್ಯಮಂತ್ರಿ ಬಂದಾರ, ಇವ್ರಿಗೆ ನಿರ್ಧಾರ ಮಾಡಕ್ಕೆ ಹೋಗಲ್ಲ. ಪೂರ್ಣ ಖಾತೆ ಮಂತ್ರಿ ಎಲ್ಲರಿಗೂ ವಿಸ್ತರಣೆ ಆಗುವವರೆಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅಷ್ಟಾಗಿ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಇನ್ನೂ ಟೈಮ್ ಇದೆಲ್ಲ, ಅದಕ್ಕೆ ಟೈಮ್ ಇದೆ ಭಾಳಷ್ಟು. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಫುಲ್ ಆಗ್ತದೆ ಮಾಡಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ಸಚಿವ ಸಂಪುಟ ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ KPCC ಜವಾಬ್ದಾರಿನೂ ಕೊಡ್ತಾರಂತ. ಆ ಲಾಸ್ಟ್ ಮೂಮೆಂಟ್ವರೆಗೂ ಇತ್ತು. ಏನು ಕೊನೆಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯಿತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಇದೆ ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವ್ರಿಗೂ 2 ದಿವಸ ಅಂದರೆ ಒಬ್ಬರಿಗೊಂದು ಆ ಸೈಡ್ ಭಾಗದ ಒಂದು, ಈ ಸೈಡ್ ಭಾಗದ ಒಂದು. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. 1 ಮ್ಯಾನ್ 1 ಪೋಸ್ಟರ್ ಬಹುಶಃ ಈಗ ಮಾಡಿದ್ದಾರೆ. ಈಗ ಒಂದು ಜಾರಿಯಲ್ಲಿದೆ, ಸೊ ಅದನ್ನು ಒಪ್ಕೊಳ್ಳಬೇಕಷ್ಟೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದರೆ, ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಹಾಗೇನಿಲ್ಲ, ಹಾಗೆ ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಲಿ ನೋಡ್ಕೊತಾರೆ ಪಕ್ಷ. ಆಡಿಯೋ ವೈರಲ್ ಆಗಿದ್ದೆ ಸಚಿವ ಸ್ಥಾನ ತಪ್ಪಕ್ಕೆ ಕಾರಣ ಆಯ್ತಾ ಸರ್? ಜಮೀರು ಗೊತ್ತಿಲ್ಲ, ಎದಕ್ಕಾಯ್ತಾ ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚುವರಿಲ್ಲ, ಇದನ್ನೇ ಮಾಡ್ತೇನೆ. ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ, ಮಾಡ್ಲಿಕ್ಕೆ ಟೈಮ್ ಬೇಕು. ಅಶೋಕ್ ಪಟ್ಟಣ ಅದು ತೀರ್ಮಾನ ಹೈಕಮಾಂಡ್ ಮಾಡಬೇಕಲ್ಲ, ನಾವು ಮಾಡಲಿಕ್ಕಾಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನಡೆದು ಭಾಳ ಚೆನ್ನಾಗಿ ಬಿಟ್ಟಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬರೇ ಮುಸ್ಲಿಂ ಸಮಾಜದಲ್ಲಿ ಶಾಸಕರಿದ್ದಾರೆ, ಅವ್ರಿಗೂ ಕೊಡಿ ಸಲ ಅವಕಾಶ ಅಂತ. ಯಾಕಂದ್ರೆ ಬೆಳಗಾವಿ ಸಿಟಿಗೆ ಇಲ್ಲಿವರೆಗೂ ಯಾವ ಸಿಟಿ ಹಾಗಾಗಿ ಕೊಡ್ಲಿಕ್ಕಾಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕಾಗಲ್ಲ. ಲೆಕ್ಕ ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರೇನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಎಲ್ಲರಿಗೂ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ ಹೇಳಿ.
ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನುವಂಥದ್ದು ಅವ್ರ ವಾದ ಬೇಡಿಕೆ. ನೋಡೋಣ, ಅದು ಹೈಕಮಾಂಡ್ ಗಮನಿಸಿದ್ದು ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಣ, ಕಾದು ವೇಟ್ ಮಾಡೋಣ. ಅಂದ್ರೆ ಬೆಳಗಾವಿಗೆ ಹೊಸ ಶಾಸಕರಿಗೆ ಕೊಡ್ತಾರ ಅಥವಾ ಈ ಸೀನಿಯರ್ ಕೊಡ್ತಾರೆ? ಅದು ಯಾರು ಗೊತ್ತಿಲ್ಲ. ಇದು ನೋಡು, ಮಂತ್ರಿ ಕೊಟ್ಟೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂಥ ಅಶೋಕ್ ಪಟ್ಟಮಿ ದಿಢೀರ್ನೇ ನಿಮ್ಮ ಗರಡಿ ಒಳಗೆ ಬಂದುಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನು ಬರ್ಮಾತ್ ಏನಿಗೆಲ್ಲ ಮುಂಚೆಯಿಂದ ಒಂದಿದ್ದೀವಿ ನಾವೆಲ್ಲ. ಅಲ್ಲಿ ಗರಡಿ ಇದ್ದರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ಇದಾವೆ. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಯಾವ್ದು ಆದಿತ್ಯ ರಾಜ್ ಆದಿತ್ಯ ರಾಜ್ 1000 ಕೋಟಿ ಆಗಿದೆ ಸರ್. ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂಥ ಆಕ್ಷನ್ ಸೇಮ್ ಆಕ್ಷನ್ ಅಷ್ಟೇ. ಮೊನ್ನೆ ಮತ್ತು ಯಾರು ಕಂಪ್ಲೀಟ್ ಬಂದು ಕೊಡಬೇಕಲ್ಲ, ಕೊಟ್ಟರೆ ಆಕ್ಷನ್ ತೊಗೊಳಕ್ಕೆ ಈಜಿ ಆಗ್ತಿಲ್ಲ. ಅಂದ್ರೆ ಸಿ ಐ ಡಿ ಹೋಗಿದ್ದು ಸರ್, ಯಾವ ಜಲ್ದಿ ಬೇಗ ಮುಗಿಯಲ್ಲ ಅಂತ ಎಲ್ಲ CID ಕೊಟ್ಟಿದ್ದಾರೆ ಸರ್. ಅವ್ರು ಅದೇನು ಕೋಟಿ ಮಾಡಲಿಕ್ಕೆ ಮೇಲೆ CID ಕೊಡ್ಬೇಕು. ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದರೆ CID ಕೊಡಬೇಕಂತ ರೂಲ್ ಇದೆ. ಯಾರು ಕೊಡಕ್ಕೆ ಬರ್ತಾರೆ. ನೋಡೋಣ, ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ದು ನೋಡೋ ಚೆಕ್ ಮಾಡೋದ್ರೆ ನೀವು ಹೇಳ್ದಂಗೆ ಬೇಗ ಮುಗಿದ್ರೆ ಅನುಕೂಲ ಆಗುತ್ತೆ. ಸರ್, ಈಗ ಹಿಂದೂ ಸಂಘಟನೆ ನೀವು ಮಾಡ್ತಾ ಇದ್ದೀರಿ, ಈಗಲೂ ಕೂಡ ಮುಂದುವರಿತದ ಅನ್ನುವಂಥದ್ದು. ಯಾಕಂದರೆ CM ಸ್ಥಾನದಿಂದ ಈಗ ದೂರ ಸರಿದಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಅಹಿಂದ ಇದ್ದೇ ಇರ್ತದೆ, ಅದೇ ಹೋಗಲ್ಲ. ಅಹಿಂದ ಅಂತಿ ಅನ್ನೋದೊಂದು ಸಂಘಟನೆ ಇದ್ದೇ ಇರ್ತದೆ, ಅದೇ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರೆ ಅದನ್ನ. ಯಾರಾದರೂ ಒಬ್ಬರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ, ನಡ್ಸೋಕ್ಕೆ ಕ್ಯಾಪ್ಟನ್ ಬೇಕು, ವಾರಿಸ್ದಾರ್ ಬೇಕು, ಈಗ ಒಬ್ಬರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವರಿದ್ರು, ಇನ್ನು ಮುಂದೆ ಯಾರು ಅಂತ ಇಲ್ಲ, ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಈಗ ಅಹಿಂದ ಲೀಡರ್ ಅಂತ ಹೇಳಕ್ಕೆ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಕೊಂಡಾಗ ಲೀಡರ್. ಸಂಘಟನೆ ಮಾಡಿದ್ರಿ, ಮಂತ್ರಿ ಆಗಿದ್ರಿ, ಎಲ್ಲರೂ ಕಡೆ ಕೇಳ್ಬರ್ತಾ ಇತ್ತು. ಈಗ ಮತ್ತೆ ಎಲ್ಲಿ ಇರ್ತಲ್ಲೇ ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂಥ ಒಂದು ಸೆಟಪ್ ಇದೆ, ಆರ್ಗನೈಸೇಷನ್ ಇದೆ, ಅವ್ರು ಮಾಡ್ತಾರೆ. ನಾವು ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆಯಾಗ. ಸರಿ, ಕಾರ್ಪೊರೇಷನ್ ಸಂಬಂಧಪಟ್ಟ ಈ ಒಂದು ಕನ್ನಡದ ಪರವಾಗಿ